ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ದೀನಿ. ದೇವರ ಪೂಜೆ ಐಟಮ್ ಕೆಲವೊಂದಿಷ್ಟು ಸಾಮಾನ್ ಬೇಕಿತ್ತು, ಹಾಗೆ ಬಂದವ್ರಿಗೆ ಕೊಡ್ಲಿಕ್ಕೆ ಬ್ಲೌಸ್ ಪೀಸು, ಹಾಗೆ ಬೇರೆ ಬೇರೆ ಬಳೆ ಅದೆಲ್ಲ ಬೇಕಾಗಿತ್ತು. ಹಾಗೆ ಅದನ್ನ ಇವತ್ತೇ ತಗೋಬರೋಣ ಅಂತ ಹೊರಟಿದ್ದೀನಿ ನಾನು. ಹಾಗೆ ನನ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ತಗೊಳ್ಳೋವಾಗ, ಯಾಕಂದ್ರೆ ತುಂಬಾನೇ ರಶ್ ಇತ್ತು ಅಂಗಡಿ ಎಲ್ಲ. ಹಾಗಾಗಿ ವಿಡಿಯೋನ ಕರೆಕ್ಟ್ ಆಗಿ ಮಾಡಕ್ ಆಗಿಲ್ಲ ಅಲ್ಲಿ. ಮತ್ತೆ ತಗೊಂಡು ಬರೋವಾಗ ಇನ್ನೇನ್ ಹೊರಗಡೆ ಬರ್ತಿರ್ಬೇಕಾದ್ರೆ ಅಂಗಡಿ ಹೊರಗಡೆ ಗೋಲ್ಗಪ್ಪ ಇತ್ತು. ಏನ್ ಬೇಕಾದ್ರೂ ಬಿಡ್ಬೋದು, ಗೋಲ್ಗಪ್ಪ ನೋಡಿದ್ರೆ ನಂಗೆ ಖಂಡಿತ ಮನ್ಸಾಗಲ್ಲ ಬಿಡಕ್ಕೆ. ಹಾಗೆ ಒಂದ್ ಪ್ಲೇಟ್ ಗೋಲ್ಗಪ್ಪ ತಗೊಂಡು ತಿನ್ಕೊಂಡು ಹೋಗೋಣ ಅಂತ ತಗೊಂಡಿದೀನಿ. ಎಲ್ಲಾ ಐಟಮ್ ತಗೊಂಡು ಮನೆಗ್ ಬಂದಿ. ಹಾಗೆ ನಾಳೆನೆ ಪೂಜೆ ಇರೋದ್ರಿಂದ ನಾನು ಇವತ್ತು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ತಾ ಇದೀನಿ. ಮತ್ತೆ ನಾಳೆ ಇಲ್ಲಾಂದ್ರೆ ಒಂದೇ ಸಲ ಹೆವಿ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ನಾನು ದೇವಿ ಕೂರ್ಸಕ್ಕೆ ಟೇಬಲ್ ಯೂಸ್ ಮಾಡ್ತೀನಿ. ಹಾಗೆ ನೋಡಿ, ನಾನು ಇವಾಗ ಇಷ್ಟು ಐಟಮ್ ನ ತಗೊಬಂದೆ. ದೇವರಿಗೆ ಎಲ್ಲ ಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿ ವಿಡಿಯೋ ಮಾಡಕ್ಕಾಗಿಲ್ಲ. ಹಾಗಾಗಿ ಇವಾಗ ಇಲ್ಲಿ ತೋರಿಸ್ತಿದೀನಿ. ವೈಭವಲಕ್ಷ್ಮಿ ಮತ್ತೆ ವರಮಹಾಲಕ್ಷ್ಮಿ ವ್ರತದ್ದು ಬುಕ್ ಏನಿತ್ತು ಅದ್ ನನ್ನ ಹತ್ರ ಊರಲ್ಲಿ ಇತ್ತು. ಅದನ್ನೆಲ್ಲ ತರಕ್ಕಾಗಿಲ್ಲ ನನ್ಗೆ. ಹಾಗೆ ಇಲ್ಲಿ ನಾನು ಮತ್ತೆ ಸೆಪರೇಟ್ ಆಗಿ ತಗೊಂಡೆ. ಊರಲ್ಲಿ ಎಲ್ಲಾನು ಪೂಜೆ ಐಟಮ್ ಇದೆ, ಬಟ್ ಇಲ್ಲಿ ಇವಾಗ ಬಾಡಿಗೆ ಮನೆಗೆ ಬರೋವಾಗ ಎಲ್ಲ ಐಟಮ್ ಶಿಫ್ಟ್ ಮಾಡುವಾಗ ಅದೆಲ್ಲ ನೆನ್ಪಿರ್ಲಿಲ್ಲ. ಹಾಗಾಗಿ ಇವಾಗ ಇಲ್ಲಿ ಅದನ್ನ ಸೆಪರೇಟ್ ಆಗಿ ಮತ್ತೆ ತಗೊಂಡೆ. ಬಟ್ ಈ ಕೆಲವೊಂದು ಪೂಜೆ ಐಟಮ್ಸ್ ಊರಿಂದ ತಗೊಬಂದಿದ್ದೆ ನಾನು, ಬಟ್ ಅದೆಲ್ಲ ತುಂಬಾ ಐಟಮ್ಸ್ ಬೇಕಾಗಿರೋದ್ರಿಂದ ನಾನು ಮತ್ತೆ ಒಂದಿಷ್ಟು ತಗೊಂಡೆ. ಈ ದೀಪ ತಗೊಂಡಿದೀನಿ ದೇವರಿಗೆ ಅಂತ. ಹಾಗೆ ಒಂದು ಆರತಿ, ಇದು ತುಂಬಾ ಕ್ಯೂಟ್ ಆಗಿ ಅನಿಸ್ತು ನನ್ಗೆ, ಹಾಗಾಗಿ ಇದನ್ನ ತಗೊಂಡೆ. ಮತ್ತೆ ಎಲ್ಲಿದೆ ನೋಡಿ, ಇದು ತೀರ್ಥ ಹಾಕ್ಲಿಕ್ಕೆ ಅಂತ ಒಂದು. ಹಾಗೆ ದೇವಿ ಪೂಜೆಗೆ ನಾವು ಗೆಜ್ಜೆ ವಸ್ತ್ರ ಉಪಯೋಗಿಸ್ತೀವಲ್ಲ, ನಾನ್ ಫಸ್ಟ್ ನಾನೇ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಅದನ್ನ ಮಾಡಕ್ಕೆ ಇನ್ನ ತುಂಬಾ ಟೈಮ್ ತಗೊಳುತ್ತೆ, ಬೇರೆ ಬೇರೆ ಕೆಲ್ಸ ಇದೆ ಅಂದ್ಬಿಟ್ಟು ನಾನು ಅದು ನನ್ಗೆ ಅಂಗಡಿಯಲ್ಲೇ ಸಿಕ್ತು. ಹಾಗಾಗಿ ಅದನ್ನು ತಗೊಂಡ್ಬಂದೆ. ಹಾಗೆ ಕೆಲವೊಂದು ಈ ದೇವ್ರ ನೈವೇದ್ಯಕ್ಕೆ ಅದನ್ನೆಲ್ಲ ಹಾಕ್ಲಿಕ್ಕೆ ಪಾತ್ರೆಗಳೊಂದಿಷ್ಟು ಬೇಕಾಗಿದ್ವು. ಹಾಗಾಗಿ ಅದಕ್ಕೆ ಒಂದಿಷ್ಟು ಬೌಲ್ನೆಲ್ಲ ತಗೊಂಡಿದ್ದೀನಿ ನೋಡಿ. ಆಕ್ಚುಲಿ ಇದೆಲ್ಲ ನಮ್ದು ಊರಲ್ಲಿ ರೆಡಿ ಇದೆ, ಬಟ್ ನಾವ್ ಇಲ್ಲಿ ಇರೋದ್ರಿಂದ ಅದೆಲ್ಲ ಐಟಮ್ ನಾನು ವಾಪಸ್ ತಗೋಬೇಕಾಯ್ತು. ಹಾಗೆ ಇಲ್ಲಿ ಒಂದು ಸೆಟ್ ದಾರ ತಗೊಂಡಿದ್ದೀನಿ. ಇದು ಕಂಕಣ ಮಾಡ್ಲಿಕ್ಕೆ ಮತ್ತೆ ದೇವಿಗೆ ತಾಳಿ ಮಾಡ್ಲಿಕ್ಕೆ ಅದೆಲ್ಲ ಬೇಕಾಗಿ ಇದನ್ನ ತಗೊಂಡೆ. ಹಾಗೆ ನೋಡಿ, ಇದು ಟೇಬಲ್ಗೆ ಹಾಕಕ್ಕೆ ಅಂತ ಒಂದು ಬಟ್ಟೆ ತಗೊಂಡಿದೀನಿ. ನಂತರ ಬ್ಲೌಸ್ ಪೀಸ್ ತಗೊಂಡಿದೀನಿ. ಇದು ದೇವರಿಗೆ ಹಾಗೆ ಬಂದ ಮುತ್ತೈದೆಯರಿಗೆ ಉಡಿ ತುಂಬುವಾಗ ಕೊಡ್ಲಿಕ್ಕೆ ಅಂತ ಬ್ಲೌಸ್ ಪೀಸ್ ತಗೊಂಡಿದೀನಿ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ನಾನು ಯೂಶುವಲಿ ಪ್ಲೇನ್ ಬ್ಲೌಸ್ ಪೀಸ್ ಯೂಸ್ ಮಾಡ್ತಾ ಇದ್ದೆ ಇಷ್ಟ ಟೈಮು. ಈ ಸಲ ನನ್ಗೆ ಅದ್ಯಾಕೋ ಅಂದ್ರೆ ವರ್ಕ್ ಅನ್ಸ್ಲಿಲ್ಲ, ನೋಡಿದ್ರೆ ಸ್ವಲ್ಪ ಕಡಿಮೆ ರೇಟ್ ಇದಿತ್ತು. ಹಾಗಾಗಿ ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಹಾಗಾಗಿ ಇದನ್ನ ತಗೊಂಡೆ. ಇವಾಗ ಎಲ್ಲ ಹೆಂಗಂದ್ರೆ ಹೊಲ್ಸ್ಕೋಬೇಕಾದ್ರೆ ಪ್ಲೇನ್ ಅಷ್ಟೊಂದು ಯಾರು ಯೂಸ್ ಮಾಡಲ್ಲ. ಹಾಗಾಗಿ ನಾನು ಇದು ತಗೊಂಡ್ ಹೋದ್ರು ಅವ್ರಿಗೆ ಯೂಸ್ ಆಗ್ಬೇಕು. ಸುಮ್ನೆ ತಗೊಂಡ್ ಹೋಗ್ಬಿಟ್ಟು ಹಾಗೆ ಮನೇಲಿ ಒಂದ್ ಕಡೆ ತೆಗ್ದಿಟ್ಬಿಡ್ತಾರೆ. ಆತರ ಆಗ್ಬಾರ್ದು ಅಂತ ಅವರು ಸ್ಟಿಚ್ ಮಾಡಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಈ ತರ ತಗೊಬಂದೆ. ಇದಿಷ್ಟು ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೋಬೇಕು. ಇದೆಲ್ಲ ಹೊಸದಾಗಿ ತಂದಿರೋದು. ಇನ್ನ ಕೆಲವೊಂದು ಐಟಮ್ಸ್ ಇದೆ ಆಲ್ರೆಡಿ. ನಾವು ಊರಿಂದ ಇವಾಗ ಕೆಲವೊಂದು ತಟ್ಟೆ ಎಲ್ಲ ತಂದಿದ್ದೆ, ಅದನ್ನೆಲ್ಲ ಆಲ್ರೆಡಿ ಇದೆ. ಹಾಗೆ ಅದನ್ನ ತೊಳ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಪಾತ್ರೆ ಎಲ್ಲ ತೊಳೆದು ಒಣಗಕ್ಕಿಟ್ಟಿದ್ದೀನಿ. ಇವಾಗ ಮೊದಲಿಗೆ ದೇವ್ರಿಗೆ ಈ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಇರೋದ್ರಲ್ಲಿ ಚೆನ್ನಾಗಿರೋದನ್ನ ದೇವರಿಗೆ ಎತ್ತಿಟ್ಟಿದ್ದೀನಿ. ಸೊ ಇದನ್ನು ನಾನು ಇವಾಗ ಫಸ್ಟು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು ದೇವರಿಗೆ ಕಳಶ ಚಂಬಿಗೆ ಉಡ್ಸ್ಕೋಬೇಕು. ಸೊ ಹಂಗಾಗಿ ಫಸ್ಟ್ ಏನು ಮಾಡ್ತೀನಿ, ಸ್ವಲ್ಪ ನೀಟಾಗಿ ಐರನ್ ಮಾಡ್ಕೊತೀನಿ. ಯಾಕಂದರೆ ಐರನ್ ಮಾಡಿಲ್ಲ ಅಂದರೆ ನೀಟಾಗಿ ಕೂತ್ಕೊಳ್ಳಲ್ಲ ನೆರಿಗೆಗಳು. ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಹೋಗ್ತಿದ್ದೀನಿ. ಒಂದು ಸೈಡ್ ಹೊರಗಡೆ ನೆರಗೆಲ್ಲ ನಾನು ಸ್ವಲ್ಪ ದೊಡ್ಡದಾಗಿ ಇಡ್ತಾ ಇದ್ದೀನಿ. ಯಾಕಂದರೆ ಕಂಪ್ಲೀಟಾಗಿ ಕಳಶ ಚಂಪೆ ಏನಿದೆ ಅದು ಕವರ್ ಆಗಬೇಕು. ಹಾಗಾಗಿ ಸ್ವಲ್ಪ ದೊಡ್ಡಕ್ಕೆ ಇಟ್ಕೊತಾ ಇದ್ದೀನಿ. ಒಂದು 2 ಸಲ ಎಳ್ಕೊಂಡ್ರೆ ಸಾಕಾಗುತ್ತೆ. ನಾನು ನೀಟಾಗಿ ಎತ್ತಿ ಐರನ್ ಮಾಡ್ಕೊತಿದ್ದೀನಿ. ಸೇಫ್ಟಿಗೆ ಒಂದು ಪಿನ್ ಹಾಕಿಟ್ಕೋತೀನಿ. ಯಾಕಂದರೆ ಮತ್ತೆ ಓಪನ್ ಆಗುತ್ತೆ, ಎಲ್ಲ ಫುಲ್ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮುದ್ದೆ ಆದರೆ ತೊಂದರೆ, ಯಾಕಂದರೆ ಒಳಗಡೆ ಹೋಗುತ್ತೆ ಅಲ್ವಾ, ಗೊತ್ತಾಗಲ್ಲ ಅಷ್ಟೊಂದು. ಈ ಮೇಲ್ಗಡೆ ಮೈ ಏನಿದೆಯಲ್ಲ ಅದನ್ನು ನೀಟಾಗಿ ಐರನ್ ಮಾಡ್ಕೊಬೇಕು. ಈ ರೀತಿ ಒಳಗಡೆ ಈ ರೀತಿ ಆಗಿದೆ, ಹೊರಗಡೆ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಇದು ಹೊರಗಡೆ ಮೈ ಬರುತ್ತೆ. ಇವಾಗ ಇದನ್ನು ನಾವು ಕಲಶ ಚಂಬಿಗೆ ಉಡ್ಸೋಣ. ನಾನು ಈ ಸಲ ಸ್ಟೀಲ್ ಚಂಬನ ತೊಗೊಂಡಿದ್ದೀನಿ ಕಳಸಕ್ಕೆ ಅಂತ. ಹೋದ್ಸಲ ಊರಲ್ಲಿ ಇದ್ದಾಗ ನಾನು ಕೊಡ್ಪಾನ ಇಟ್ಟಿದ್ದೆ. ಈ ಸಲ ಇಲ್ಲಿ ಬಂದಿರೋ ಕಾರಣ ಅದು ಕೊಡ್ಪಾನ ಎಲ್ಲ ಊರಲ್ಲೇ ಇದೆ. ಹೇಳಬೇಕು ಅಂದರೆ ಹೆಚ್ಚಿನ ದೇವ್ರ ಸಾಮಾನು ಏನೇನಿದೆ ಎಲ್ಲ ಊರಲ್ಲೇ ಇದೆ. ಹಾಗಾಗಿ ಇವಾಗ ಇದ್ದಿದ್ರಲ್ಲೇ ಮಾಡೋಣ ಅಂತ ಇವಾಗ ಇದಕ್ಕೆ ನೋಡಿ ಈ ಥರ ತೊಗೋತೀನಿ. ಈ ರೀತಿ ತೊಗೊಂಡು ಇನ್ನೇನು ಮಾಡ್ತೀನಿ, ಇದು ತುಂಬ ಉದ್ದವಾಗಿದೆ. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಎಕ್ಸ್ಟ್ರಾ ಆಗಿದೆಯಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಿದ್ದೀನಿ.
ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಗೊತ್ತಾಗಲ್ಲ ಅಷ್ಟೊಂದು. ಹೆಚ್ಚಾಗಿರೋದು ಕವರ್ ಆಗಿಬಿಡುತ್ತೆ ಅಲ್ಲಿ. ಆದಷ್ಟು ಟೈಟಾಗಿ ಕುತ್ತಿಗೆ ಹತ್ರ ಪಿನ್ ಹಾಕೊಳ್ಳೋಣ ಅಂತ ಒಳಗಡೆಯಿಂದ ಒಂದು ಪಿನ್ ಹಾಕೊಳ್ತಾ ಇದ್ದೀನಿ. ನೋಡಿ ಕಳಸ ರೆಡಿ ಆಗಿದೆ. ಇಲ್ಲಿ ಹೂ ಪಿನ್ ಇದೆಯಲ್ಲ, ಇದು ಹೂ ಕವರ್ ಆಗುತ್ತೆ, ಹಾಗಾಗಿ ತೊಂದರೆ ಇಲ್ಲ. ಈ ರೀತಿ ಸುತ್ತದಿಂದ ಕವರ್ ಆಗಿದೆ ದೇವಿನ. ಹಾಗೆ ದೇವ್ರಿಗೆ ಕಳಸಕ್ಕೆ ರೆಡಿ ಮಾಡ್ಕೊಂಡ್ಮೇಲೆ ನಾನು ನೋಡಿ, ಇದು ನನ್ನ ಸೀರೆ. ಇದು ಒಂದು ಫಂಕ್ಷನ್ಗೆ ನಮ್ಮ ಅಕ್ಕ ಕೊಟ್ಟಿದ್ದು ನನಗೆ. ಅದು ಹುಟ್ಟಿರಲಿಲ್ಲ, ಹೊಸ ಸೀರೆ ಅಂತ ಹಾಗೆ ಇಟ್ಟಿದ್ದೆ, ಇವಾಗ ಉಡೋಣ ಅಂತ. ಸೊ ಇದಕ್ಕೆ ನಾನು ಆಲ್ರೆಡಿ ನೋಡಿ ಸೆರ್ಗೆಲ್ಲ ತೆಗೆದುಬಿಟ್ಟು ಪಿನ್ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದ್ಸಲ ಐರನ್ ಮಾಡ್ಕೊಂಡ್ರೆ ನೀಟಾಗಿ ಕೂತ್ಕೊಳುತ್ತೆ ನಾಳೆ ಉಡೋವಾಗ ಅಂತ ಐರನ್ ಮಾಡ್ತಾ ಇದ್ದೀನಿ. ಈ ಥರ ತೆಗೆದಿಟ್ಕೊಂಡ್ರೆ ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಸೀರೆ ಉಟ್ಕೋಬೋದು. ಇಲ್ಲ ಅಂದರೆ ಗರ್ಭಿಣಿ ಇದು ಸ್ವಲ್ಪ ಸ್ಮೂತ್ ಇದೆ, ಬಟ್ ಅದು ಆದಷ್ಟು ಕ್ವಿಕ್ಕಾಗಿ ಉಡೋವಷ್ಟು ಈಸಿ ಇಲ್ಲ ಇದು. ಸೊ ಹಂಗಾಗಿ ನಾನು ಈ ರೀತಿ ಮೊದಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇಷ್ಟಾದಮೇಲೆ ನಾನೇನು ಮಾಡಿದ್ದೀನಿ, ಈ ರೀತಿ ಕೆಳಗಡೆ ಕೂಡ ನೆರಿಗೆ ಹಾಕ್ತೀವಲ್ಲ, ಅದಕ್ಕೂ ನೋಡಿ ಈ ರೀತಿ ಪಿನ್ ಹಾಕಿಟ್ಟಿದ್ದೀನಿ. ಇದನ್ನು ಕೂಡ ಒಂದ್ಸಲ ನೀಟಾಗಿ ಐರನ್ ಮಾಡ್ಕೊಳ್ಳೋಣ. ಇದನ್ನು ನೆಕ್ಸ್ಟ್ ಫೋಲ್ಡ್ ಹೇಗೆ ಮಾಡಬೇಕು ಅಂದರೆ, ನಾನು ಈ ರೀತಿ ಇದನ್ನು ಇಟ್ಕೊಂಡು, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ನಾನು ಸಿಂಪಲ್ಲಾಗಿ ಎಷ್ಟು ಬೇಕು ಹೇಗೂ ಬಿಡಿಸ್ಬೇಕಲ್ವ ಸೀರೆನ ಅಂತ ಅಂದ್ಬಿಟ್ಟು ಈ ರೀತಿ ಜಾಯಿಂಟ್ ಮಾಡ್ಕೊಳ್ತೀನಿ ಹಿಂದೆ ತನಕ. ನೆಕ್ಸ್ಟ್ ಈ ರೀತಿ ಆಯಿತು. ಇದನ್ನು ಫೋಲ್ಡಿಂಗ್ ಹೋಗ್ಬಾರ್ದು ಅಂತ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಇದೇನಿದೆಯಲ್ಲ ಇದನ್ನ ಈ ರೀತಿ ಕವರ್ ಮಾಡ್ಕೊಳ್ತಾ ಹೋಗ್ತೀನಿ. ತುಂಬ ನೀಟಾಗಿ ಬರಲ್ಲ ಇದು, ಬಟ್ ಜಸ್ಟ್ ಒಂದು ತೆಗೆದಿಟ್ಟುವಷ್ಟು ನಾನು ಫೋಲ್ಡ್ ಮಾಡ್ತೀನಿ. ಕೆಲವರು ತುಂಬ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾರೆ, ಬಟ್ ನಾನು ಅಷ್ಟೊಂದೇನೋ ಮಾಡ್ತಾ ಇಲ್ಲ. ಅದನ್ನ ಇವಾಗ ಜಸ್ಟ್ ತೆಗೆದಿಡಕ್ಕಷ್ಟೇ. ಇನ್ನು ಕೆಲವೊಂದ್ಸಲ ಟ್ರಾವೆಲ್ ಮಾಡಬೇಕಂದ್ರೆ ಅದು ಬೇರೆ ರೀತಿಯೇ ಫೋಲ್ಡ್ ಮಾಡಬೇಕು. ನಾನು ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ಟೈಮ್ ಆದಾಗ ತೋರಿಸ್ತೀನಿ. ಇವಾಗ ಜಸ್ಟ್ ಇಷ್ಟೇ ಸಾಕು, ಮನೇಲೇ ಇಡಬೇಕಲ್ವ, ಇಷ್ಟು ಸಾಕು ಅಂತ ಇಷ್ಟು ಮಾಡಿದ್ದೀನಿ. ನೋಡಿ ಇವಾಗ ಇಷ್ಟು ರೆಡಿಯಾಗಿದೆ. ಉಳಿದಿರೋದನ್ನ ಇನ್ನು ನಾಳೆ ರೆಡಿ ಮಾಡ್ಕೋಬೇಕು. ಈ ಟೇಬಲ್ ಡೆಕೋರೇಷನ್ ಎಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಹಾಗೆ ಕಡ್ಲೆಯನ್ನ ಕೂಡ ನಾವು ಉಡಿ ತುಂಬುವಾಗ ಕೊಡ್ತೀವಿ. ಅದಕ್ಕೋಸ್ಕರ ನಾನು ಇವತ್ತಿನ ಸಂಜೆನೆ ಕಡ್ಲೆಯನ್ನು ನೆನೆಸಿರ್ತಾ ಇದ್ದೀನಿ. 1 ಲೋಟ ಕಡ್ಲೆಗೆ ಅದು ಮುಳುಗುವಷ್ಟು ನೀರನ್ನು ಹಾಕಿ ನೆನೆಸಿರ್ತಾ ಇದ್ದೀನಿ. ನಾಳೆ ಸಂಜೆ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ರೆಡಿ ಆಗಿರುತ್ತೆ. ಸರಿ ಫ್ರೆಂಡ್ಸ್, ಲಕ್ಷ್ಮೀ ಪೂಜೆ ಪ್ರಿಪರೇಷನ್ ನೋಡಿದ್ರಲ್ಲ, ನಾಳೆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಲಕ್ಷ್ಮೀ ಪೂಜೆನ ಹೇಗ್ ಮಾಡಿದೆ, ಅದಕ್ಕೆ ಹೇಗೆ ರೆಡಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ. ಬಾಯ್ ಬಾಯ್.